ರೈತ ಬಾಂಧವರೇ, ಈಗ ಕೇಳಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರ ಸಂಕಿರಣ ಈ ಕುರಿತು ಬಾನುಲಿ ವರದಿಯನ್ನ ಕೇಳೋಣ. ಎಲ್ಲ ರೈತ ಬೆಳೆಗಾರರಿಗೆ ಹಾಗೂ ಅಧಿಕಾರಿ ವೃಂದದವರಿಗೆ ಈ ಸಭೆಯ ಒಂದು ಮಹತ್ವದ ನಿರ್ಣಯವನ್ನು ನಾನು ಹೇಳ್ತಾ ಇದ್ದೇನೆ. ನಾನು 2014ರಲ್ಲಿ ಇದೇ ಒಂದು ಹಾಲ್ನಲ್ಲಿ ನ್ಯಾಷನಲ್ ಸೆಮಿನಾರಲ್ಲಿ ಭಾಗವಹಿಸಿದ್ದೆ. ಅವತ್ತು ನಾನು ಬ್ಲ್ಯಾಕ್ ಗೋಲ್ಡ್ ಲೀಗ್ ಚೇರ್ಮನ್ ಆಗಿದ್ದೆ. ಈಗಾಗಲೇ ನಾವು 2012ರಲ್ಲಿ ಬ್ಲ್ಯಾಕ್ ಗೋಲ್ಡ್ ಲೀಗ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ರೈತರು ನಿಜವಾಗಿ ಯಾವ ರೀತಿ ಬೆಳಿಬೇಕು, ಅದರಲ್ಲೂ ಮಹಿಳೆಯರು ಮತ್ತು ಯುವಕರು ಯಾವ ರೀತಿ ಮನೆಯಲ್ಲಿ ಅವರ ವೃತ್ತಿ ಜೀವನ ಅಗ್ರಿಕಲ್ಚರ್ ಯಾವ ರೀತಿ ಬೆಳಿಬೇಕು ಅನ್ನೋಂಥದ್ದಕ್ಕೆ ಒಂದು ನಿರ್ಣಯ ಮಾಡಿ ನಾವೊಂದು 5-6 ಜನ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟಾಕ್ತೇವೆ. ಆ ಸಂಸ್ಥೆಯಲ್ಲಿ ಪರಿಣಿತರಾದ ಡಾಕ್ಟರ್ ವಿವೇಕರವರು ಭಾಗವಹಿಸಿದರು. ಅವರಿಗೂ IPC ಅವಾರ್ಡ್ ಬಂದಿದೆ. ಅದೇ ರೀತಿ ನಮ್ಮ ಉಮ್ಮಾನ್ ಚೀಕ್ನಳ್ಳಿ ಅವರು ಸಹ ನಮ್ಮ BGLಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಅವರಿಗೂ IPC ಅವಾರ್ಡ್ ಬಂತು. ಅದೇ ರೀತಿ ನಮ್ಮ ತಮಿಳ್ನಾಡು ಒಬ್ಬರು ಶಾಂತಪ್ಪನ್ ಅವರಿಗೂ ನಮ್ಮ BGL ಟ್ರೈನಿಂಗ್ ತಗೊಂಡಿದ್ದರು, ಅವರಿಗೂ ಅವಾರ್ಡ್ ಬಂತು. ಬಟ್ ಅವಾರ್ಡ್ ಮುಖ್ಯ ಅಲ್ಲ, ಆದರೆ ದೇಶದ ಉತ್ಪತ್ತಿಯನ್ನು ನಾವು ಹೆಚ್ಚು ಮಾಡಿದ್ದೀವಿ. ಬಹುಶಃ ಮೊದಲು ನೀವು ಡೆಲ್ಲಿಲಿರ್ಬೋದು, ಯಾವುದೇ IAS ಆಫೀಸರ್ ಇರ್ಬೋದು, ಯಾವುದೇ ಒಂದು ಪ್ರಾಡಕ್ಟಲ್ಲಿ ಕೇರಳ ಮೇಜರ್ ಆಗಿ ಇನ್ ಕೇರಳ ಅನ್ನೋರು, ಅದನ್ನು ನಾವು ಸಾಬೀತು ಮಾಡಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಪೆಪ್ಪರ್ ಅನ್ನೋಂಥದ್ದು ದೆಹಲಿ ಮಟ್ಟದಲ್ಲೂ ಸಹ ನಾವು ನಿರ್ಮಿಸಿ, ಮತ್ತು ಸ್ಪೈಸ್ ಪಾರ್ಕಿಗೆ ನಾವೊಂದು ಯೋಜನೆ ಮಾಡಬೇಕು ಅಂತೇಳಿ ಚಿಕ್ಕಮಗಳೂರಲ್ಲಿ ಗ್ಲೋಬಲ್ ಪೇಪರ್ ಕಾನ್ಫರೆನ್ಸ್ ಅಂತೇಳಿ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ 3 ದಿನ ತರಬೇತಿ ಒಂದು ಸಭೆಯನ್ನು ಮಾಡಿ ಅನಂತಕುಮಾರ್ ಆಗ ಕೇಂದ್ರ ಮಂತ್ರಿಗಳನ್ನು ಕರೆಸಿ ನಾವಲ್ಲಿ ಒಂದು ನಿರ್ಣಯವನ್ನು ತಗೊಂಡು ಅವರು ಪೇಪರ್ ಪಾರ್ಕನ್ನು ಸ್ಪೈಸ್ ಪಾರ್ಕನ್ನು ಚಿಕ್ಕಮಗಳೂರು ಮಾಡಬೇಕು ಅನ್ನೋಂಥದ್ದು ಒಂದು ಹುಟ್ಟಾಕಿದರು. ಅದೀಗ ಪ್ರಗತಿಯಲ್ಲಿದೆ. ಆದರೆ ಅದು ಇಂಪ್ಲಿಮೆಂಟ್ ಆದರೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ನಮ್ಮ BGLಗೆ ಅಂಕೇಗೌಡರು ಇರ್ಬೋದು, ಡಾಕ್ಟರ್ ವೇಣುಗೋಪಾಲ್ ಸರ್ ಇರ್ಬೋದು, ಅನೇಕ ಜನರಿಗೆ ರೈತರಿಗೆ ಒಂದು ವೈಜ್ಞಾನಿಕ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅಗ್ರಿಕಲ್ಚರಲ್ಲಿ ತುಂಬ ಮೇಲ್ಪಂಕ್ತಿಯಲ್ಲಿದ್ದೇವೆ. ನಾನು ಸುಮಾರು ಒಂದು 20 ರಾಷ್ಟ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ನಮ್ಮಂಥ ಕಲ್ಚರು, ನಮ್ಮಂಥ ಮನೆ, ನಮ್ಮಂಥ ಈ ವೃತ್ತಿ ಜೀವನ ಅಂದರೆ ಕಾರ್ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಯಾವುದೇ ಪ್ರಪಂಚದಲ್ಲಿ ನಮ್ಮಷ್ಟು ವೆಲ್ವಿಶ್ ಆಗಿಲ್ಲ. ಹಾಗಾಗಿ ಇಂಡಿಯಾದಲ್ಲಿ ನಾವು ಅಗ್ರಿಕಲ್ಚರ್ಗೆ ಹೆಚ್ಚು ಮಹತ್ವ ಕೊಡಬೇಕು. ನಮ್ಮಲ್ಲಿ ಯಾವ IT ಕಂಪ್ನಿಯವರು ಇವತ್ತು 1 ಕೋಟಿ ಅವನು 1 ವರ್ಷದ ಪ್ಯಾಕೇಜ್ ತಗೋಬೋದು, ಆದರೆ ಅವರು 35 ಲಕ್ಷ ಅಲ್ಲಿ ಕಟ್ಟಬೇಕಾಗತ್ತೆ. ಮತ್ತು ಭತ್ಯ ಬೇರೆದಾಗಿ ಒಂದು 15 ಲಕ್ಷ ಅವನಿಗೆ ಖರ್ಚು ಬರುತ್ತೆ. ಅವನೊಂದು ಇವತ್ತು ಬೆನ್ಸ್ ಕಾರ್ ಇಡೋಕ್ಕಾಗಲ್ಲ, BMW ಕಾರ್ ಇಡೋಕ್ಕಾಗಲ್ಲ, ಒಂದು ಮನೆಯಲ್ಲಿ ಒಂದು ಊರಲ್ಲಿ RCC ಮನೆ ಕಟ್ಟೋಕ್ಕಾಗಲ್ಲ. ಆದರೆ ನಾವಿವತ್ತು ರೈತರನ್ನ ಸಾಬೀತು ಮಾಡಿದ್ದೀವಿ. ನನ್ನ 2 ಮಕ್ಕಳು ಡಾಕ್ಟ್ರು, ಬಟ್ ಅವ್ರು ಹೇಳ್ತಾ ಇರ್ತಾರೆ, ಅಪ್ಪ ನನಗೆ ಇನ್ನೊಂದು 100 ಎಕರೆ ತೋಟ ತಗ, ನಾವು ಅದನ್ನು ನಿಭಾಯಿಸಣೆ ಮಾಡ್ತೀವಿ ಅಂತ. ಬಟ್ ನಾನು ಅಗ್ರಿಕಲ್ಚರಲ್ಲಿ ಯಾವ ರೀತಿ ಬೆಳೆಗಾರರಿಗೆ ಒಂದು ಮಾಹಿತಿ ಕೊಟ್ಕೊಂಡು ಅದನ್ನು ಸೋಷಿಯಲ್ ವರ್ಕಾಗಿ ತಗೊಂಡು, ಅದೇ ರೀತಿ ನೀವು ಸಹ ವೈದ್ಯಕೀಯ ವೃತ್ತಿಯಲ್ಲಿ ಬಡವರಿಗೆ ಸಹಾಯ ಮಾಡಿ, ಬಟ್ ನಿಮ್ಮ ಯೋಜನೆ ಬಂದಾದಮೇಲೆ ಅನಂತರ ತಕ್ಕೊಡ್ತೀನಿ 100 ಎಕರೆ ತೋಟನ ಅಂತ ಹೇಳಿದ್ದೀನಿ ಅವರಿಗೆ. ಆದರೆ ನಮ್ಮಷ್ಟು ಅರ್ಧ ಮಾಡಲಿಕ್ಕೆ ಆಗಲ್ಲ ಅನ್ನೋಂಥದ್ದು ನನ್ನ ಮಕ್ಕಳಿಗೆ ಸಹ ಗೊತ್ತಿದೆ. ಬೇರೆ ರೀತಿ ಯಾವುದೇ ರೀತಿ ಅಗ್ರಿಕಲ್ಚರಲ್ಲಿ ನಾವು ದುಡಿಮೆ ಮೋಸ ಅಂತೂ ಇರೋಲ್ಲ, ಅಷ್ಟು ಅರ್ಧ ನಾವು ಮಾಡ್ಬೋದು. ಇವತ್ತಿನ ಇಂಡಿಯಾದಲ್ಲಿ ನಾನು ಮೊದಲಿಂದಲೂ ನಮ್ಮ DCC ಕಂಠಪ್ಪನವ್ರು ಇದ್ದರು, ಅವರು MP ಆಗಿದ್ದರು 98ರಿಂದ 2004. ಅವ್ರ ಜೊತೆ ನಾನು ಹೋಗ್ಬೇಕಾದ್ರೆ ನಾನು ಒಂದು ದಿವಸ ಏನಾಯ್ತು, ಚಿಪ್ಪರಗುತ್ತಿ ಪ್ರಶಾಂತ್ ಮನೆಯಲ್ಲಿ ನನಗೊಂದು 100 ವೆನಿಲಾ ಬಳ್ಳಿ ಕೊಡಪ್ಪ ಅಂದೆ. ಆಗ ಶ್ರೀಕಂಠಪ್ಪನವ್ರು ಹೇಳಿದರು, 100 ತಗೊಂಡೋಗ್ತೀಯ, 1000 ಬಳ್ಳಿ ತಗೊಂಡೋಗಡ ಅಂದರು. ನಾನು ಅವತ್ತು ವೆನಿಲಾನ ಶೃಂಗೇರಿ ಆ ಭಾಗದಲ್ಲಿ ತಗೊಂಡೋಗಿ ವೆನಿಲಾ 2 ರೂಪಾಯಿ ಕಡ್ಡಿ ಅಂತ ತಗೊಂಡೋಗಿ ನೆಟ್ಟೆ. ವೆನಿಲಾ ನನಗೆ ಅವಾರ್ಡ್ ಬಂತು, ಪ್ರಶಸ್ತಿ. ಅದೇ ರೀತಿ ಲಕ್ಷ್ಮೇಂದ್ರ ತೋಟನೂ ನಾನು ನೋಡಿದೆ. ನನ್ನ ಮಿಸ್ಸಸ್ಸನ್ನು ಸಹ ಕರ್ಕೊಂಡೋಗಿ ತೋರಿಸ್ದೆ. ಸಾರ್ಗುಡ್ ಜಗನ್ನಾಥ್ ಅವ್ರ ತೋಟಕ್ಕೂ ಕರ್ಕೊಂಡೋಗಿದ್ದೆ. ನಾನು ಪೆಪ್ಪರನ್ನು ಬೆಳೆದೆ. ನಾನು ಹೈಯೆಸ್ಟ್ ಪ್ರೊಡಕ್ಷನ್
2012 ಎಕರೆಗೆ 1 ಹೆಕ್ಟೇರಿಗೆ 10 ಟನ್ಸ್ ತೆಗೆದಿದ್ದೀನಿ ನಾನು. ಅವತ್ತು ಅಂಕೇಗೌಡರು, ವೇಣುಗೋಪಾಲ್ ಸಾರು, ಸಾವಿರಾರು ಜನ ಬಂದು ನನ್ನ ತೋಟ ನೋಡ್ತಾಯಿದ್ರು. ತದನಂತರ ಮಳೆ ವಿಪರೀತ ಆಗಿ ಸುಮಾರು ಒಂದು 10-15 ವರ್ಷದ ಅವಧಿಯಲ್ಲಿ ನಾನು ಸಾಕಷ್ಟು ಪೆಪ್ಪರ್ ಬೆಳೆದೆ. ವಿಯೆಟ್ನಾಮಿಗೆ ನಾವೆಲ್ಲ ಹೋಗ್ತಾ ಇದ್ದು ಸೆಮಿನಾರ್ಗಳನ್ನು ನೋಡೋಣ. 700 ರೂಪಾಯಿ ಬರುತ್ತೆ ಅನ್ನೋಂಥದ್ದು ನಾವಿಲ್ಲಿ ಅನೌನ್ಸ್ ಮಾಡಿದ್ರು. ಆಗ 300-400 ಇತ್ತು. ಅಲ್ಲಿ ವಿಯೆಟ್ನಾಮ್ ಫೇಲ್ ಆಯಿತು. ಆ ವರ್ಷ 700ರಿಂದ 750, 785ಕ್ಕೂ ಸೇಲ್ ಆಯಿತು. ಅಂದರೆ ನಾವು ಇಂಟರ್ನ್ಯಾಷನಲ್ ಹೋದಾಗ ರೈತರಿಗೂ ಮಾಹಿತಿಗಳನ್ನು ಕೊಡಬೇಕಾಗತ್ತೆ. ಆ ರೀತಿಯಾದಂಥ ನಮ್ಮ ರೈತ ಜೀವನವನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ನಾವು BGLಲ್ಲಿ ಯಾವುದೇ ಒಂದು ಬೆಳೆಗಾರರಿಗೆ ಮಾಹಿತಿಯನ್ನು ಕೊಟ್ಟರು. ನಾವು ಸಾಗರಕ್ಕೆ ಹೋಗಿದ್ದು. ಸಾಗರಕ್ಕೆ ಹೋದಾಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ನನ್ನ ಫ್ರೆಂಡು, ನಾವು ಅವ್ರನ್ನ ಅಲ್ಲಿ ಕರೆಸಿದ್ದು. ರಾತ್ರಿ ಕರೆಸಿದಾಗ ಅವರು ನಮ್ಮ ಒಂದು 200 ಜನನ ಒಂದು 50 ಕಾರ್ಗಳನ್ನು ನೋಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು, ಕೇಶವ್, ಒಂಥರ ನಮ್ಮ ಭಾಗದಲ್ಲಿ ಕೆಲವರು ದುಡ್ಡು ಬಿಚ್ಚಲ್ಲ, ನಾಳೆ ಪ್ರೆಸ್ಪೆಕ್ಟ್ ಮಾಡಿ ನೀವು ಒಂದು ಸಭೆ ಮಾಡಬೇಕು ಅಂತೇಳಿ ಅವರು ಆಯೋಜನೆ ಮಾಡಿಕೊಟ್ರು. ಅಲ್ಲೊಂದು ಸಭೆನೂ ಮಾಡಿದ್ರು ನಾವು 200 ಜನದ್ದು. ಅಂದರೆ ಆ ಮೋಟಿವಿಟಿ ಬರಬೇಕು, ಬೆಳೆಗಾರರಿಗೆ ಸ್ಫೂರ್ತಿ ಬರಬೇಕು ಅನ್ನೋಂಥದ್ದು ಸಾಗರದಲ್ಲೂ ನಾವು ಮಾಡಿ ತೋರಿಸ್ತು. ಇನ್ನು ಮಡಿಕೇರಿ ಇರ್ಬೋದು, ಕೂರ್ಗ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಈ ಥರದ ಅನೇಕ ಸೆಮಿನಾರ್ಗಳನ್ನು ನಾವು ಮಾಡಿದ್ದೀವಿ. ಕೆಲವು ಕಾಲೇಜು ಸ್ಕೂಲ್ಗಳಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಸೆಮಿನಾರ್ಗಳನ್ನು ಮಾಡಿ ರೈತರು ಯಾವ ರೀತಿ ಬದುಕಬೇಕು ಅನ್ನೋಂಥದ್ದು ನಾವು ತೋರಿಸ್ಕೊಟ್ಟಿದ್ದೀವಿ. ಅದೇ ರೀತಿ ಅಗ್ರಿಕಲ್ಚರಲ್ಲಿ ಯಾವುದೇ ರೀತಿ ಲಾಸ್ ಅನ್ನೋದಿರಲ್ಲ. ನಾನು ಕಾಫಿ ಬೋರ್ಡ್ ಮೆಂಬರ್ ಆಗಿದ್ದೆ. ನನಗಿಂತ ಶ್ರೀಮಂತ ತುಂಬ ಜನ ಇದ್ದರು. ಅವತ್ತು IAS ಆಫೀಸರು ಲಕ್ಷ್ಮೀ ವೆಂಕಟಚಲಮ್ಮ ಕೇಳ್ತಾ ಇದ್ರು, ಕಾಫಿ ಪ್ರಾಬ್ಲಮ್ 2000ನೇ ಇಸ್ವಿಯಲ್ಲಿ. ನಾನು ಹೇಳ್ತಾ ಇದ್ದೆ, ಕಾಫಿಲೇನು ಪ್ರಾಬ್ಲಮ್ ಇಲ್ಲ, ಕಾಫಿಲೆಲ್ಲ ನಾವು ಚೆನ್ನಾಗಿದ್ದೀವಿ ಅಂತೆ. ನೋಡಿ, ಕೇಶವ್ ಹೇಳ್ತಾ ಇದ್ದಾರೆ, ಪ್ಲಾಂಟ್ರು ವಿಲ್ವಿಶ್ ಆಗಿದ್ದಾರೆ, ರಾಜಗೋಪಾಲಣ್ಣ, ರಾಮದಾಸ್ ಇವರೆಲ್ಲ ಇದ್ದರು. ಆಗ ನಾನು IASವರೆಗೂ ಬಿಟ್ಕೊಡ್ತಾ ಇರಲಿಲ್ಲ. ನಾವು ಬೆಳೆದು ಬಂದಿದ್ದು ಅಗ್ರಿಕಲ್ಚರಲ್ಲಿ, ಅದನ್ನು ನಿಂದನೆ ಮಾಡಬಾರ್ದು ಅನ್ನೋಂಥದ್ದು ನನ್ನ ಗುರಿಯಾಗಿತ್ತು. ಇವತ್ತಿಗೂ ನಾವು ಯಾರಿಗೂ ಅಫಿಷಿಯಲ್ಸ್ಗಿರ್ಬೋದು ಅಥವಾ ಬೇರೆಯವ್ರಿಗಿರ್ಬೋದು ಸಲ್ಯೂಟ್ ಹೊಡೆಯುವಂಥದ್ದಿಲ್ಲ. ನಾನು ರಾಜಕೀಯದಲ್ಲಿ ತುಂಬ ಮಹತ್ವದಲ್ಲಿದ್ದೆ ಬಟ್ ರಾಜಕೀಯನ ನಾವು ಸೈಡಿಗೆ ಇಟ್ಟು ಅಗ್ರಿಕಲ್ಚರಲ್ಲಿ ನಾವು ಮಹತ್ವ ಜಾಸ್ತಿ ಆಗಬೇಕು. ಇಂಡಿಯಾದಲ್ಲಿ ಅಗ್ರಿಕಲ್ಚರಿಗೆ ಮಹತ್ವ ಜಾಸ್ತಿ ಇದೆ ಅನ್ನೋಂಥದ್ದು ಅರಿವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ತಾವೆಲ್ಲ ಅಗ್ರಿಕಲ್ಚರಲ್ಲಿ ವಿವಿಧ ಬೆಳೆ, ಈಗಾಗಲೇ ನಾನು ಕಿತ್ತಳೆ ಬೆಳೆದು ಸಾಧನೆ ಮಾಡಿದ್ದೀನಿ, ವೆನಿಲಾ ಬೆಳೆ ಸಾಧನೆ ಮಾಡಿದ್ದೀನಿ, ಪೆಪ್ಪರ್ ಬೆಳೆ ಸಾಧನೆ ಮಾಡಿದ್ದೀನಿ. ಕಾಫಿ ಬೋರ್ಡ್ ಮೆಂಬರ್ ಆಗಿ ವಾಜಪೇಯಿಗಳ ಜೊತೆ 3 ಸರಿ ನಾವು ಮೀಟಿಂಗ್ ಡೆಲಿಗೇಷನ್ ಮಾಡಿದ್ದೀವಿ. ಅಂದರೆ ನಾವೆಲ್ಲದರಲ್ಲೂ ಅಚೀವ್ಮೆಂಟ್ ಆಗಿದ್ದೀವಿ. ಹಾಗಾಗಿ ನೀವು ಸಹ ಅದೇ ರೀತಿ ಸ್ಫೂರ್ತಿ ತಗೋಬೇಕು ಅನ್ನೋಂಥದ್ದು ಈ ಒಂದು ಉದ್ದೇಶದಲ್ಲಿ ನಾನು ಈ ಸಭೆ ಮಾತಾಡ್ತಾ ಇದ್ದೀನಿ. ಸ್ಲೈಡ್ಸ್ ಇನ್ನೇನು ಸಾಮಾನ್ಯವಾಗಿ ಎಲ್ಲರೂ ಹೇಳಿದ್ದಾರೆ, ನಾವು ಪ್ರತಿ ಸರಿನೂ ಸ್ಲೈಡ್ಸಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಅದೇ ರೀತಿ ಮಲೆನಾಡು ತೀರ್ಥಹಳ್ಳಿ ಕ್ಲಬ್ನಲ್ಲೂ ಸಹ ಅಲ್ಲಿ ಕವಿಗಳಿಗೆ, ಡಾಕ್ಟರ್ಸ್ಗಳಿಗೆ ಆನರಿ ಮೆಂಬರ್ಶಿಪ್ ಕೊಡೋರು. ಅಲ್ಲಿಯವರು ಒಬ್ಬ ಅಗ್ರಿಕಲ್ಚರಿಗೆ ಕೊಡಬೇಕು ಅಂತೇಳಿ ತೀರ್ಥಹಳ್ಳಿ ಮಲೆನಾಡು ಕ್ಲಬ್ನವರು ನನ್ನನ್ನು ಕರೆದು ಆನರಿ ಮೆಂಬರ್ಶಿಪ್ ಕೊಟ್ಟರು. ಅಂದರೆ ಬರೀ ಅಗ್ರಿಕಲ್ಚರಲ್ಲೂ ಮಹತ್ವ ಕೊಡಬೇಕು, ಬರೀ ಕವಿಗಳಿಗೆ, ಡಾಕ್ಟರ್ಸ್ಗಳಿಗೆ, ಇಂಜಿನಿಯರ್ಗಳಿಗೆ ಅಲ್ಲ ಅನ್ನೋಂಥದ್ದು ಅಲ್ಲಿ ಸಾಬೀತು ಮಾಡಿದರು. ಹಾಗಾಗಿ ನಾವು ಒಂದೊಂದು ಪ್ರಶಸ್ತಿ ತಗೊಂಡ್ರು ಅದು ಒಂದೊಂದು ಡಿಗ್ರಿ ತಗೊಂಡಾಗೆ. ಇವತ್ತು ನಾನು ಸಹ BA ಮಾಡಿದ್ದೀನಿ, ಆದರೆ ಪಾಸ್ ಆಗಿಲ್ಲ. ಬೆಂಗಳೂರಲ್ಲಿ ನಾವು 80 ಇಸ್ವಿಯಿಂದ 85ರವರೆಗಿದ್ದು ಅವತ್ತು ಕಿತ್ತಳೆ ವ್ಯಾಪಾರ ಮಾಡ್ತಾಯಿದ್ದು. ಅದೇ ರೀತಿ ವಾಪಸ್ ಬಂದು ಅಗ್ರಿಕಲ್ಚರಲ್ಲಿ ನಾವು ಮಹತ್ವದ ಸಾಧನೆ ಮಾಡಿದ್ದೀವಿ. ಅದೇ ರೀತಿ 1 ರೂಪಾಯಿಯಿಂದ ಕೋಟಿ ರೂಪಾಯಿವರೆಗೂ ನಾವು ನೋಡಿದ್ದೀವಿ. ಬೇರೆ ರೀತಿ ನಾವೇನು ಇದುವರೆಗೂ ನಾವ್ಯಾವುದೋ ಒಂದು ಅಸೋಸಿಯೇಷನ್ ಮಾಡಿ ಅಲ್ಲಿ ಉತ್ಪತ್ತಿ ಮಾಡೋಂಥದ್ದು, ಬೇರೆಯವರಿಗೆ ಲಾಭದಾಯಕವಾಗಂಥದ್ದು, ನಮ್ಮ ಬೆಳೆನ ಮಾರುವಂಥದ್ದು, ಆ ರೀತಿ ನಮ್ಮ ಪ್ರೊಡಕ್ಷನ್ ಇಲ್ಲ. ಅನೇಕ ರೈತರಿಗೆ ನಾವು ನಮ್ಮ ತೋಟದಿಂದ ಎಷ್ಟು ಸಾಧನೆ ಮಾಡಬೇಕು ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಅದೇ ರೀತಿ ತಾವೆಲ್ಲ ಅಗ್ರಿಕಲ್ಚರಲ್ಲಿ ಮಹತ್ವ ಪಡೀರಿ. ಮತ್ತು ನೀವೇನು ಎಜುಕೇಷನ್ ಆಗಿ MSc, BSc, AG ಬರ್ತೀರಿ, ನೀವು ಸಾಮಾನ್ಯ ರೈತರಿಗೆ ಅದರ ಮಹತ್ವವನ್ನು ತಿಳಿಸ್ಬೇಕು ಅನ್ನೋಂಥದ್ದು ಹೇಳ್ತಾ ನಾನು ಮಾತನ್ನು ಇಷ್ಟ. ತಮ್ಮ ಅನುಭವವನ್ನು ಹಂಚಿಕೊಂಡ ಕೆಂಜಿಗೆ ಕೇಶವ್ ಅವರಿಗೆ ಧನ್ಯವಾದಗಳು. ನಿಮ್ಮ ಈ ವಿಸ್ತರಣಾ ಸೇವೆ ನಿರಂತರವಾಗಿ ಹೀಗೆ ನಡೆಯಲಿ ಅಂತ ಹೇಳ್ತಾ, ಇನ್ನು ಈ ಒಂದು ಪ್ಯಾನಲ್ ಡಿಸ್ಕಷನ್ನ ಕೊನೆಯ ಒಬ್ಬ ರೈತ ವಿಜ್ಞಾನಿ ಶ್ರೀ ಲಕ್ಷ್ಮಣ್ ಗೌಡ ಅವರು
ಅವರು ವೈಜ್ಞಾನಿಕ ವಿಧಾನದ ಕಾಳುಮೆಣಸಿನ ಬೆಳೆಗಾರತೆ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀ ಲಕ್ಷ್ಮಣ ಗೌಡ ಅವರು ಸುಮಾರು 35-40 ವರ್ಷದಿಂದ ಅವರು ಪಣಿಯೂರ್ 1 ಎಂಬತಕ್ಕಂಥ ತಳಿಯ ಕಾಳುಮೆಣಸನ್ನು ಸಾವಯವ ಪದ್ಧತಿಯಲ್ಲಿ ಬೆಳ್ಕೊಂಡು ಇಷ್ಟು ವರ್ಷ ಯಶಸ್ವಿಯಾಗಿ ಕಾಳುಮೆಣಸನ್ನು ಮುಂದುವರ್ಸ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇಲ್ಲೇನೋ ರೈತರು 1 ವರ್ಷ 3 ವರ್ಷ 4 ವರ್ಷ ಆದಮೇಲೆ ಕಾಳುಮೆಣಸನ್ನು ಬೆಳೆಯಕ್ಕೆ ಆಗಲಿಲ್ಲ, ಮುಂದುವರಲಿ ಅಂತ ಅವ್ರಿಗೆ ಸಾಕಷ್ಟು ಉತ್ತರಗಳನ್ನು ಅವರ ಅನುಭವದ ಮೂಲಕ ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಅನುಭವಕ್ಕೆ ಸಂದು ಇವತ್ತಿನ ಸಾಕಷ್ಟು ಪ್ರಸಿದ್ಧಿ ಕೂಡ ಅವ್ರಿಗೆ ಬಂದಿದೆ. ಅದರಲ್ಲಿ ಹೇಳಬೇಕು ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಕ್ಯಾಲಿಕಟ್ ಕೇರಳ ವತಿಯಿಂದ ಕೊಡಮಾಡುವ ಡಾಕ್ಟರ್ ವೈ.ಆರ್. ಶರ್ಮಾ ಸ್ಮರಣಾರ್ಥ ರಾಷ್ಟ್ರ ಮಟ್ಟದ ಶ್ರೇಷ್ಠ ರೈತ ಪ್ರಶಸ್ತಿ, ಹಾಗೆ ಕಾಳುಮೆಣಸಿನಲ್ಲಿ ಅಧಿಕ ಇಳುವರಿಯನ್ನು ಪಡೆದಿದ್ದಕ್ಕಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಪ್ರಶಸ್ತಿ, ಹಾಗೆ ಸಾಂಬಾರು ಮಂಡಳಿಯಿಂದ, ಹಾಗೆ ನಮ್ಮ ವಿಶ್ವವಿದ್ಯಾಲಯ ಕೆ.ಡಿ. ಶಿವಪ್ಪನಾಯಕ್ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವತಿಯಿಂದ ಜಿಲ್ಲೆಯ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಹಾಗೆ ಸುಮಾರು ಸಾಕಷ್ಟು ಸಂಘಗಳಿಂದ ಅವರಿಗೆ ಸಾಕಷ್ಟು ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗಾಗಿ ಇವರು ತಮ್ಮ ಯಶಸ್ಸಿಗೆ ಡಾಕ್ಟರ್ ಎಂ.ಎನ್. ವೇಣುಗೋಪಾಲ್ ಸರ್ ಅವರು ಮಾರ್ಗದರ್ಶನದಿಂದ ಇನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೆಮ್ಮೆಯಿಂದ ಹೇಳ್ಕೊಳ್ತಿರ್ತಾರೆ. ಹಾಗಾಗಿ ತಮ್ಮ ಅನುಭವಗಳನ್ನ ನಮ್ಮ ರೈತರಿಗೆ ನೀಡಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ವೇದಿಕೆಗೆ ಕರೆ ಮಾಡ್ತಿದ್ದೀನಿ. ಶ್ರೀ ಲಕ್ಷ್ಮಣ ಗೌಡ ಅವರು ಬರಬೇಕಾಗಿ. ಎಲ್ರಿಗೂ ನಮಸ್ಕಾರ. ಈ ಸಮಾರಂಭವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ನಾಗರಾಜಪ್ಪ ಅವರ ಇಡೀ ಟೀಮಿಗೆ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗಿಂತ ಹೆಚ್ಚಿನದಾಗಿ ನಮ್ಮ ಗುರುಗಳು ನಮ್ಮ ಎದುರಿಗೆ ಕೂತಿದ್ದಾರೆ. ನಾವೇನು ಇವತ್ತು ಇಲ್ಲಿ ಒಂದು ನಿಂತು ಮಾತಾಡೋಂಥ ಒಂದು ವ್ಯವಸ್ಥೆಗೆ ಪೂರ ಕಾರಣಕರ್ತರು ನಮ್ಮ ಡಾಕ್ಟರ್ ವೇಣುಗೋಪಾಲ್ ಸರು ಮತ್ತು ಎಲ್ಲ ಇಲಾಖೆಯ ಕಾಫಿ ಸಂಸ್ಥೆ ಇರ್ಬೋದು, ಸಾಂಬಾರು ಮಂಡಳಿ ಇರ್ಬೋದು, ಎಲ್ಲ ವಿಜ್ಞಾನಿಗಳ ಹಿಂದೆ ನಾವು ಓಡಾಡಿ ಅವ್ರ ಜೊತೆ ಹಿಂದೆ ಬಿದ್ದಿದ್ದರಿಂದ ಇವತ್ತು ಯಾವುದೇ ಒಂದು ಬೆಳೆ ಬೆಳೀಲಿಕ್ಕೆ ನಮಗೆ ಸ್ಫೂರ್ತಿ ಬಂದು ಇವತ್ತು ಒಂದು ಸಾಧನೆ ಮಾಡೋಕ್ಕೆ ಅವಕಾಶ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನಾನು ವಿದ್ಯಾಭ್ಯಾಸದಲ್ಲಿ ಭಾಳ ಕಡಿಮೆ, ಕೃಷಿನಲ್ಲೇ ನನ್ನ ಅನುಭವದಲ್ಲಿ ಎಲ್ಲ ಅನುಭವ ಪಡೆದು ಎಲ್ಲ ವಿಜ್ಞಾನಿಗಳ ಅನುಭವ ಪಡೆದು ಈ ಮಟ್ಟಕ್ಕೆ ನಾನು ಬಂದಿರ್ತಕ್ಕಂಥನು. ನಂದು ಹೆಚ್ಚಿನದಾಗಿ ನಾನೇನು ಟೈಮ್ ಕೊಟ್ಟಿರೋದಕ್ಕಿಂತ ಬೇಗ ಮುಗಿಸ್ತೀನಿ. ನಾನು ಸಾಧಾರಣಕ್ಕೆ ನಮಗೆ ಮೂಡಿಗೆರೆ ತೋಟಗಾರಿಕೆ ಇಲಾಖೆ ಹಾರ್ಟಿಕಲ್ಚರ್ ಕಾಲೇಜು ಮತ್ತು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಾಧಾರಣ ಕೆಲವು ಕಾರ್ಯಕ್ರಮಕ್ಕೆ ಕರೀತಾ ಇರ್ತಾರೆ. ಆವಾಗ ನಾನು ಹೇಳೋದಷ್ಟೇ ವಿದ್ಯಾರ್ಥಿಗಳಿಗೆ, ನೀವು ವಿದ್ಯಾಭ್ಯಾಸ ಮಾಡಿ, ನಿಮ್ಮಲ್ಲಿ ಏನಾದರೂ ಜಮೀನಿದ್ದರೆ ವಿದ್ಯಾಭ್ಯಾಸ ಮುಗಿಸಿ ಆ ಜಮೀನಿಗೆ ಬನ್ನಿ, ನಿಮಗೆ ಭಾಳಷ್ಟು ಅದರಲ್ಲಿ ಆದಾಯ ಸಮಾಧಾನ ಎಲ್ಲ ಸಿಗುತ್ತೆ, ಬನ್ನಿ ಅಂತ ತುಂಬ ಜನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಇವತ್ತು ನನ್ನ ವಿದ್ಯಾಭ್ಯಾಸ ಲೆಕ್ಕ ಹಾಕಿದ್ರೆ ನಾನು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಕೃಷಿ ಮಾಡಿದ್ರಿಂದ ಇವತ್ತು ನಾನು ಭಾಳಷ್ಟು ಸಾಧನೆ ಮಾಡೋಕ್ಕಾಯಿತು. ಆರ್ಥಿಕವಾಗಿ ಭಾಳ ನಾನೊಂದು ಸಬಲನಾಗಕ್ಕೂ ಒಂದು ಕಾರಣ ಆಯಿತು. ನಂದು ಹೆಚ್ಚಿನಾಗಿ ನನಗೆ ಹೆಚ್ಚು ಹೇಳೋಕ್ಕಾಗಲ್ಲ. ನನ್ನ ಪ್ರಾಕ್ಟೀಸ್ ಬಗ್ಗೆ, ಮೆಡಿಸಿನ್ ಪ್ರಾಕ್ಟೀಸ್ ಬಗ್ಗೆ ನಾನೊಂದು 2 ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು ಏನಪ್ಪ ಅಂದರೆ, ನಾವು ಕುಯ್ಲು ನಂತರದ್ದು ಪ್ರಾಕ್ಟೀಸ್ ನಾನು ಹೇಳ್ತೀನಿ. ಸಾಧಾರಣಕ್ಕೆ ನಮಗೆ ಫೆಬ್ರವರಿ 15ಕ್ಕೆ ನಾವು ಕುಯ್ಲು ಸ್ಟಾರ್ಟ್ ಮಾಡಿದರೆ ಮಾರ್ಚ್ ಮೊದಲನೇ ವಾರದಲ್ಲಿ ನಮ್ಮದು ಕುಯ್ಲು ಪೂರ ಮುಗಿಯುತ್ತೆ. ಕುಯ್ಲು ಮುಗಿದು ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಫಸ್ಟ್ ವೀಕ್ವರೆಗೆ ನಾವೊಂದು ಸ್ಟ್ರೆಸ್ ಕೊಡ್ತೀವಿ. ಸ್ಟ್ರೆಸ್ ಸಾಧಾರಣ ಆಗಿರುತ್ತೆ, ಒಂದು ರೆಸ್ಟು. ಅದಾದ ತಕ್ಷಣ ನಾವು ಸೀಡ್ ಲ್ಯಾಪಿಂಗ್ ಮಾಡಿ ಮರಗಸಿ ಮಾಡ್ತೀವಿ. ಮರಗಸಿ ಮಾಡಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಾವೊಂದು ಇರಿಗೇಷನ್ ಕೊಡ್ತೀವಿ. ಫಸ್ಟ್ ಇರಿಗೇಷನ್ ಕೊಟ್ಟು 2ನೇ ಇರಿಗೇಷನ್ ಕೊಡಬೇಕಾದ್ರೆ ನಾವು ಗೊಬ್ಬರ ಕೊಡ್ತೀವಿ. ಗೊಬ್ಬರ ಕೊಟ್ಬಿಟ್ಟು ಆನಂತರ ನಮ್ಮದು ಸಾವಯವ ಗೊಬ್ಬರ, ನಾನು ಪ್ರತಿ ವರ್ಷ ನಮ್ಮದು 10 ಎಕರೆ ತೋಟಕ್ಕೆ 10 ರಿಂದ 12 ಲಾರಿ ಲೋಡು ಕುರಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಒಂದು ಬಡ್ಡೆಯಲ್ಲಿ ನೀವು ಕೈ ಹಾಕಿ ಕೆರೆದ್ರೆ ಕೈ ಒಳಗಡೆ ಹೋಗಬೇಕು. ಆ ಮಟ್ಟದಲ್ಲಿ ಸಾವಯವ ಗೊಬ್ಬರ ಹಾಕಿ, ಅದ ನಂತರ ರಾಸಾಯನಿಕ ಹಾಕೋದಿಲ್ಲ ಅಂತಿಲ್ಲ. 4 ರೌಂಡು ರಾಸಾಯನಿಕ ಗೊಬ್ಬರವನ್ನು ಹಾಕಿ ನನಗೆ ಗೊಬ್ಬರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿ 45 ದಿವಸಕ್ಕೆ ಒಂದು ಗೊಬ್ಬರ ನಾವು ಒಂದು 200-250 ಗ್ರಾಮ್ ದೊಡ್ಡ ಬಳ್ಳಿಗಳಿಗೆ ಗೊಬ್ಬರ ಕೊಡ್ತೀವಿ. ಅದ್ರ ಜೊತೆಗೆ ಯಾವುದಾದ್ರು ಮಧ್ಯದಲ್ಲಿ ಕ್ಯಾಲ್ಸಿಯಂ ನೈಟ್ರೋಬೋರು ಮತ್ತು KMag ಅಥವಾ ಪಾಲಿಸಲ್ಫೇಟು ಒಂದು 100 ಒಳ್ಳೆ ಫಸಲು ಕೊಡ್ತಕ್ಕಂಥ ಬಳ್ಳಿಗಳಿಗೆ 100 ಗ್ರಾಮ್ ನಾವು ಗೊಬ್ಬರ ಕೊಡ್ತೀವಿ. ಅದು ಫಸ್ಟ್ ಏನಪ್ಪ ಮಾಡ್ತೀವಿ ಅಂದರೆ, ನಾವು ಏಪ್ರಿಲ್ ನಮ್ಮದೆಲ್ಲ ನೀರೆಲ್ಲ ಹೊಡೆದು ಎಲೆ ಸ್ವಲ್ಪ ಸ್ಟಿಪ್ ಆದಮೇಲೆ ಒಂದು ಪೋಲಿಯೋ ನ್ಯೂಟ್ರಿಷನ್ ಕೊಡ್ತೀವಿ. 050 to 34
1 kg, 99 1 kg. ಆಮೇಲೆ ನ್ಯೂಟ್ರಿಕೇರ್ ಸೀಟ್ 8 ಮೈಕ್ರೋ ನ್ಯೂಟ್ರಿಯೆಂಟ್ ಇರೋಂಥದ್ದೊಂದು ನ್ಯೂಟ್ರಿಯೆಂಟ್ ಇದೆ, ಅದೊಂದು 125 ಗ್ರಾಮು. ಆಮೇಲೆ ಆಸ್ಕೋಗೋಲ್ಡ್ ಅಂತ ಬಯೋಸ್ಟರ್ಲೆಂಟ್ ವಿತ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಇರೋ ಅಂಥದ್ದು 150 ml ಹಾಕಿ ಒಂದು ಸ್ಪ್ರೇ ಕೊಡ್ತೀವಿ. ಅದು ಯಾಕಪ್ಪ ಕೊಡ್ತೀವಿ ಅಂದರೆ, ಅದು ನಮ್ಮ ಡಾಕ್ಟರ್ ಅಡ್ವೈಸು, ನಿಮಗೆ ಗರಿ ಪರ್ಸೆಂಟೇಜು ಬಳ್ಳಿ ಸ್ಟ್ರೆಸ್ ಆಗಿ ಗರಿ ಪರ್ಸೆಂಟೇಜು ಜಾಸ್ತಿ ಬರುತ್ತೆ ಕೊಡಿ ಅಂತ ಹೇಳ್ತಾರೆ. ಅದು ಕೊಟ್ಟು ನಂದು ಸಕ್ಸಸ್ ಆಗಿದೆ, ಗರಿ ಪ್ರಮಾಣವೂ ಚೆನ್ನಾಗಿ ಬಂದಿದೆ. ಅದಾದ ನಂತರ ಒಂದು ಆಂಥ್ರಾಕ್ಸ್ ನೋಸ್ ಅಂತ ಸಾಮಾನ್ಯಕ್ಕೆ ನಮಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೆ ಒಂದು ಟ್ರೀಟ್ಮೆಂಟ್ ನಾವು ಪ್ರತಿ ವರ್ಷ ಕೊಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ವಿತ್ ಮ್ಯಾಕ್ರೋಸ್ ಸ್ಪಿಂಟ್ ಅಥವಾ ಸಾಕು ಒಂದು 400 ಗ್ರಾಮ್ ಒಂದು ಬ್ಯಾರಲ್ಗೆ ಹಾಕಿ, ಅದ್ರ ಜೊತೆ ಬೇಕು ಅಂದರೆ ಯಾವ್ದಾದ್ರು ಇನ್ಸೆಕ್ಟ್ ಇದ್ದರೆ ಒಂದು ಇನ್ಸೆಕ್ಟಿಸೈಡು, ಲ್ಯಾನ್ಸರ್ ಗೋಲ್ಡ್ ಇರ್ಬೋದು ಅಥವಾ ನಮಗೆ ಕ್ಲೋರೋ 50 ಕ್ಲೋರೋ ಇರ್ಬೋದು, ಅದನ್ನು ಹಾಕಿ ಒಂದು ಸ್ಪ್ರೇ ಕೊಡ್ತೀವಿ. ಅದಾದ ನಂತರ ಬೋರ್ಡಕ್ಕೆ ಹೋಗ್ತೀವಿ. ಜೂನ್ ತಿಂಗಳು ಕೊನೆ ಒಳಗಡೆ ನೀವು ಕೆಲವರು ಹಿಂದೆ ಹೇಳ್ತಿದ್ರು ನಿಮಗೆ ಏನು ಗರಿ ಓಪನ್ ಆಗುತ್ತೆ ಅದು ನಿಮಗೆ ಬೋರ್ಡೋ ಸ್ಪ್ರೇ ಹೊಡೆದ್ರೆ ಅದು ಸೆಟ್ಟಿಂಗ್ಸ್ ಆಗಲ್ಲ, ಹೊಡಿಬೇಡ ಅಂತ ಹೇಳ್ತಿದ್ರು. ಈಗ ಅದನ್ನೇ ಇವರೆಲ್ಲ ವಿಜ್ಞಾನಿಗಳು ಏನು ನಿಮ್ಗೆ ಗರಿನ ಬೋರ್ಡೋದೊಳಗಡೆ ಡಿಪ್ ಮಾಡಿ ಪ್ರಯೋಗ ಮಾಡಿದ್ದೀವಿ. ಏನು ನಾವು ಸುಮಾರು 25 ವರ್ಷದಿಂದ ಹೊಡಿತೀವಿ ಅಂತ ಹೇಳಿದ ಮೇಲೆ ನಾವು ಹೊಡಿತಾ ಇದ್ದು ಯಾವುದೇ ಕಾರಣಕ್ಕೂ ನಿಮಗೆ ಪಾಲಿನೇಷನ್ ಫೇಲ್ ಆಗಲ್ಲ. ಒಂದು ಬೋರ್ಡೋ ಕೊಟ್ಟ ನಂತರ ನಾವು 3 ಫೋಲಿಯರ್ ಕೊಡ್ತೀವಿ. ಸಾಮಾನ್ಯಕ್ಕೆ ಜುಲೈ ತಿಂಗಳು ಅಥವಾ ಆಗಸ್ಟ್ ತಿಂಗಳಿಂದ 13-045 99 ಸೇಮ್ ಆಸ್ಕೋ ಗೋಲ್ಡ್ ಮತ್ತು ನ್ಯೂಟ್ರಿಕೇರ್ ಸೀಟು, ಅದು ಒಂದು ಕಾಲು ತಿಂಗಳ ಅಂತರದಲ್ಲಿ 3 ಪೋಲಿಯರ್ ಸ್ಪ್ರೇ ಕೊಟ್ಟಿದ್ದೀವಿ ಸರಿ. 3 ಪೋಲಿಯರ್ ಸ್ಪ್ರೇ ಕೊಟ್ಟಿರೋದ್ರಿಂದ ನಮ್ಮ ಕಾಳಿನ ಸೈಜು ಭಾಳ ಚೆನ್ನಾಗಿದೆ, ಅದು ತೂಕ ಬರುತ್ತೆ ಅನ್ನೋ ದೃಷ್ಟಿನಲ್ಲಿ 3 ಪೋಲಿಯರ್ ಸ್ಪ್ರೇ ಕೊಟ್ಟಿದ್ದೀವಿ. ಆಮೇಲೆ ಇದು ಮತ್ತೆ ಸಾಮಾನ್ಯಕ್ಕೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮತ್ತೊಂದು ಬೋರ್ಡೋ ಸ್ಪ್ರೇ ಕೊಡ್ತೀವಿ. ಆಮೇಲೆ ಮೇ ಆ್ಯಂಡ್ ಜೂನಲ್ಲಿ ಕಂಪಲ್ಸರಿ COC ಮತ್ತು ಒಂದು ಇನ್ಸೆಕ್ಟಿಸೈಡು ಮೇ ಜೂನಲ್ಲಿ 1 ಬಾರಿ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ 1 ಬಾರಿ ಡ್ರೆಂಚಿಂಗ್ ಮಾಡ್ತೀವಿ. ಡ್ರೆಂಚಿಂಗ್ ಹೆಂಗಪ್ಪ ಮಾಡ್ತೀವಿ ಅಂದರೆ, ನಮ್ಮದು 3 ಪಿಸ್ಟನ್ ಪಂಪು 5 HP ಲಂಬಾರ್ಡಿನ್ ಇಂಜಿನು, ಅದಕ್ಕೆ 2 ದೊಡ್ಡದು ಬ್ರಾಗ್ಲಿಯ ಗನ್ ಬರುತ್ತೆ. ಅದು 2 ಗನ್ ಹಾಕಿ ನಾವು ಡೈರೆಕ್ಟು ಭೂಮಿ ಒಳಗಡೆ ಹೊರದು ಬೇರೆ ಏನೂ ಡ್ಯಾಮೇಜ್ ಆಗಲಿಕ್ಕೆ ನಮ್ಗೆ ಸಾಫ್ಟ್ ಇರುತ್ತೆ ಸಾಯಿಲು, ನಾವು ಕಂಪೋಸ್ಟ್ ಹಾಕಿದ್ರಿಂದ ಅದನ್ನು ನಾವು ಗನ್ನಲ್ಲಿ ಬಿಟ್ಟು ಪಕ್ಕ ರೂಟ್ ಜೋನಿಗೆ ಹೋಗಬೇಕು. ನಾವು ಸುಮ್ಮನೆ ಕಾಟಾಚಾರಕ್ಕೆ COC ಹಾಕಿದ್ದೀವಿ ಅಂತೇಳಿ ಯಾರಿಗೂ ಬಕೆಟಲ್ಲಿ ಕೊಟ್ಟರೆ ಅವರು 2 ಮಗ್ಗು ಹಾಕಿಬಿಟ್ಟು 4 ಮಗ್ಗು ಹಾಕಿ ಅದು ನಿಮಗೆ ರೂಟ್ ಜೋನಿಗೆ ಹೋಗದೆ ಹೋದರೆ ನಾವು ಏನು ಟ್ರೀಟ್ಮೆಂಟ್ ಮಾಡಿದ್ದೀವಿ ಅದು ಸಕ್ಸಸ್ ಆಗಲ್ಲ. ಹಾಗಾಗಿ ಯಾವುದೇ ಕೆಲಸಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮಗೆ COC ಡ್ರೆಂಚಿಂಗು. ಆಮೇಲೆ ಹೋದ ವರ್ಷ ನಮ್ಮದು ಒಂದು 2 ಬಳ್ಳಿಗೆ ಫ್ಲೈಟ್ ಆಫ್ ಕರ್ನಾಟಕ ಆಯಿತು. ಆಮೇಲೆ ನಾನು ಮಳೆಗಾಲದಲ್ಲಿ ಡೈಲಿ ತೋಟದ ಒಳಗಡೆ ತಿರುಗಾಡ್ತೀವಿ. ಆಮೇಲೆ ಹೇಳಿದೆ ಡಾಕ್ಟ್ರಿಗೆ ಫೋನ್ ಮಾಡಿದೆ, ನೀವು ಇಮಿಡಿಯೇಟಾಗಿ 400 ಗ್ರಾಮ್ COC 200 ಗ್ರಾಮ್ಸ್ ಮೆಟಾಲಾಕ್ಸಿಲ್ ಹಾಕಿ ಇಮಿಡಿಯೇಟ್ ಸ್ಪ್ರೇ ಹೊಡಿ, 200 ಲೀಟರ್ ನೀರು ಹಾಕಿ ಸ್ಪ್ರೇ ಹೊಡಿರಿ ಅಂತ ಹೇಳಿದ್ರು. ಅದು ಸಂಪೂರ್ಣ ನನಗೆ ಕಂಟ್ರೋಲ್ ಆಯಿತು. ಇವತ್ತರೆಗೂ ಫ್ಲೈಟ್ ಆಫ್ ಥರ ಬಂದಿಲ್ಲ. ಹಾಗಾಗಿ ನಾನು ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ. ವಿದ್ಯಾಭ್ಯಾಸಕ್ಕಿಂತ ಎಲ್ಲ ನಮ್ಮ ತುಂಬ ಜನ ಇಲ್ಲಿ ಹಾರ್ಟಿಕಲ್ಚರು ಎಲ್ಲ USC AG PhD ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರ ಮನೆಯಲ್ಲಿ ಏನಾದರೂ ಜಮೀನು ಇತ್ತು ಅಂದರೆ ಖಂಡಿತ ಮಾಡಲಿ, ಕೆಲಸನೂ ಮಾಡಲಿ. ಆ ಜಮೀನನ್ನು ಮೊದಲು ಜಮೀನಿನ ಮೇಲೆ ಗಮನ ಕೊಡಬೇಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಲಿಸಿ ನಾನು 2 ಮಾತು. ತಮ್ಮ ಅನುಭವವನ್ನು ಕಡಿಮೆ ಸಮಯದಲ್ಲಿ ಹಂಚಿಕೊಂಡ ಶ್ರೀ ಲಕ್ಷ್ಮಣ್ ಗೌಡ ಅವರಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರಣಾ ಸಂಕಿರಣ ಕೇಳಿದಿರಿ. ಕಾರ್ಯಕ್ರಮ ಸಂಘಟನಾ ಕಾರ್ಯದರ್ಶಿ ಪ್ರಾಧ್ಯಾಪಕರು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ತೋಟಗಾರಿಕೆ ಡಾಕ್ಟರ್ ನಾಗರಾಜಪ್ಪ ಅಡಿವಪ್ಪರ್ನವರು. ಹೊರಾಂಗಣ ಧ್ವನಿ ಮುದ್ರಣ, ನಿರ್ವಹಣೆ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.